ಹಲೋ ಎವ್ರಿವನ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಹಿಂದೆ ಒಂದು ವಿಡಿಯೋದಲ್ಲಿ ನಾನು ಇಂಗ್ಲಿಷಲ್ಲಿ ಇರುವಂತಹ 4 ವಿಧವಾದ ಸೆಂಟೆನ್ಸ್ಗಳು ಯಾವುದು ಅಂತ ಹೇಳಿದ್ದೆ. ಸೊ ಒನ್ಸ್ ಅಗೈನ್ ನಾವು ಅದನ್ನ ನೆನಪಿಸಿಕೊಳ್ಳೋಣ. ಸೊ ವಿಚ್ ಆರ್ ದ ಡಿಫರೆಂಟ್ ಟೈಪ್ಸ್ ಆಫ್ ಸೆಂಟೆನ್ಸಸ್ ಇನ್ ಇಂಗ್ಲಿಷ್ ಮೀನ್ಸ್ ದೇ ಆರ್ ದ ಅಸರ್ಟಿವ್ ಸೆಂಟೆನ್ಸಸ್, ಇಂಟರೋಗೇಟಿವ್ ಸೆಂಟೆನ್ಸಸ್, ಇಂಪೆರೇಟಿವ್ ಸೆಂಟೆನ್ಸಸ್ ಅಂಡ್ ಎಕ್ಸ್ಕ್ಲಮೇಟರಿ ಸೆಂಟೆನ್ಸಸ್. ಇವತ್ತಿನ ವಿಡಿಯೋದಲ್ಲಿ ನಾವು ಆ ಒಂದೊಂದು ರೀತಿಯ ಸೆಂಟೆನ್ಸ್ಗಳ ಅರ್ಥ ಮತ್ತು ಉದಾಹರಣೆಗಳನ್ನ ತಿಳ್ಕೊಳ್ಳೋಣ. ಸೊ ಫಸ್ಟ್ ಒನ್ ಈಸ್ ಅಸರ್ಟಿವ್ ಸೆಂಟೆನ್ಸಸ್. ಅಸರ್ಟಿವ್ ಸೆಂಟೆನ್ಸಸ್ ಅನ್ನು ನಾವು ಕನ್ನಡದಲ್ಲಿ ಸರಳ ವಾಕ್ಯಗಳು ಅಂತ ಹೇಳ್ತೀವಿ. ಸೊ ದೇ ಆರ್ ಸಿಂಪಲ್ ಸೆಂಟೆನ್ಸಸ್ ಆರ್ ದೇ ಆರ್ ದ ಜನರಲ್ ಸ್ಟೇಟ್ಮೆಂಟ್ಸ್. ಈ ಸರಳ ವಾಕ್ಯಗಳು ಅಫರ್ಮೇಟಿವ್ಸ್ ಅಂಡ್ ನೆಗೆಟಿವ್ಸ್ ಆಗಿರುತ್ತೆ. ಅಂದ್ರೆ ಪಾಸಿಟಿವ್ ಆಗೂ ಇರುತ್ತೆ ಮತ್ತೆ ನೆಗೆಟಿವ್ ಆಗಿ ಕೂಡ ಇರುತ್ತೆ. ಅದೇ ಸಂದರ್ಭದಲ್ಲಿ ನಾವು ಯೂನಿವರ್ಸಲ್ ಟ್ರೂತ್ ಅಂದ್ರೆ ಇಡೀ ಜಗತ್ತೇ ಒಪ್ಕೊಂಡಿರುವಂತಹ ಸತ್ಯಗಳನ್ನ ಎಕ್ಸ್ಪ್ರೆಸ್ ಮಾಡುವಾಗಲೂ ಕೂಡ ಅಸರ್ಟಿವ್ ಸೆಂಟೆನ್ಸ್ ಗಳನ್ನ ಯೂಸ್ ಮಾಡ್ತೀವಿ. ಫಾರ್ ಎಕ್ಸಾಂಪಲ್, ಈ ಪ್ಲೇಸ್ ಕ್ರಿಕೆಟ್. ಸೊ ಇಟ್ಸ್ ಅ ಜನರಲ್ ಸ್ಟೇಟ್ಮೆಂಟ್. ಅವನು ಕ್ರಿಕೆಟ್ ಆಡುತ್ತಾನೆ. ಹಿ ಡಸಂಟ್ ಪ್ಲೇ ಕ್ರಿಕೆಟ್. ಅವನು ಕ್ರಿಕೆಟ್ ಅನ್ನ ಆಡೋದಿಲ್ಲ. ಸೊ ಹಿಯರ್ ಹಿ ಪ್ಲೇಸ್ ಕ್ರಿಕೆಟ್ ಅಂದಾಗ ಅದು ಅಫರ್ಮೇಟಿವ್ ಸೆಂಟೆನ್ಸ್ ಆಗುತ್ತೆ. ಹಿ ಡಸಂಟ್ ಪ್ಲೇ ಕ್ರಿಕೆಟ್ ಅಂದಾಗ ಇಟ್ಸ್ ಎ ನೆಗೆಟಿವ್ ಸ್ಟೇಟ್ಮೆಂಟ್ ಆರ್ ನೆಗೆಟಿವ್ ಸೆಂಟೆನ್ಸ್ ಆಗುತ್ತೆ. ನೆಕ್ಸ್ಟ್ ಒನ್, ಹನಿ ಈಸ್ ಸ್ವೀಟ್. ಸೊ ದಿಸ್ ಇಸ್ ಎ ಯೂನಿವರ್ಸಲ್ ಟ್ರೂತ್. ಇದು ಇಡೀ ಜಗತ್ತು ಒಪ್ಪಿರುವಂತಹ ಸತ್ಯ. ಜೇನು ಯಾವಾಗಲೂ ಕೂಡ ಸಿಹಿಯಾಗಿರುತ್ತೆ. ಅಂಡ್ ದೆನ್ ದ ಸನ್ ರೈಸಸ್ ಇನ್ ದ ಈಸ್ಟ್. ಸೂರ್ಯ ಪೂರ್ವದಲ್ಲಿ ಉದಯಿಸುತ್ತಾನೆ. ಸೊ ದಿಸ್ ಇಸ್ ಆಲ್ಸೋ ಯೂನಿವರ್ಸಲ್ ಟ್ರೂತ್. ಅಂಡ್ ಲಾಸ್ಟ್ ಒನ್, ದೇ ವೆಂಟ್ ಟು ಅ ಮೂವಿ. ಅವರು ಸಿನಿಮಾಕ್ಕೆ ಹೋದರು. ಸೊ ಆಲ್ ದೀಸ್ ಆರ್ ದ ಎಕ್ಸಾಂಪಲ್ಸ್ ಫಾರ್ ಅಸರ್ಟಿವ್ ಸೆಂಟೆನ್ಸಸ್. ಸರಳ ವಾಕ್ಯಗಳಿಗೆ ಉದಾಹರಣೆಗಳಾಗಿದೆ. ಅಂಡ್ ನೌ ದ ಸೆಕೆಂಡ್ ಒನ್, ಇಂಟರಾಗೇಟಿವ್ ಸೆಂಟೆನ್ಸಸ್. ಇಂಟರಾಗೇಟಿವ್ ಸೆಂಟೆನ್ಸಸ್ ಅನ್ನ ಕನ್ನಡದಲ್ಲಿ ಏನ್ ಹೇಳ್ತಾರೆ ಅಂದ್ರೆ ಪ್ರಶ್ನಾರ್ಥಕ ವಾಕ್ಯಗಳು. ಸೊ ಇಂಗ್ಲಿಷ್ ಅಲ್ಲಿ ಅದು ಯಾವುದೇ ಪ್ರಶ್ನೆ ಬರಲಿ ಅದು ಇಂಟರಾಗೇಟಿವ್ ಸೆಂಟೆನ್ಸ್ ಆಗಿರುತ್ತೆ. ಸೊ ಇನ್ ಕ್ವಶನ್ಸ್ ದೇರ್ ಆರ್ 2 ಡಿಫರೆಂಟ್ ಟೈಪ್ಸ್ ಆಫ್ ಕ್ವಶನ್ಸ್. ಕ್ವಶನ್ಸ್ ಅಂತ ಬಂದಾಗ ಕೂಡ ಅಲ್ಲಿ 2 ವಿಧದ ಕ್ವಶನ್ಸ್ ಇರುತ್ತೆ. ಫಸ್ಟ್ ಒನ್ ಈಸ್ ಎಸ್ ಆರ್ ನೋ ಆನ್ಸರ್ ಎಕ್ಸ್ಪೆಕ್ಟಿಂಗ್ ಕ್ವಶನ್ಸ್. ಸೆಕೆಂಡ್ ಒನ್ ಈಸ್ ಶಾರ್ಟ್ ಆರ್ ಡೀಟೇಲ್ಡ್ ಆನ್ಸರ್ ಎಕ್ಸ್ಪೆಕ್ಟಿಂಗ್ ಕ್ವಶನ್ಸ್. ಸೊ ಕೆಲವೊಂದು ಪ್ರಶ್ನೆಗಳಿಗೆ ನಾವು ಎಸ್ ಅಥವಾ ನೋ ನಲ್ಲಿ ಆನ್ಸರ್ ಅನ್ನ ಮಾಡ್ತೀವಿ. ಇನ್ನು ಕೆಲವು ಪ್ರಶ್ನೆಗಳಿಗೆ ಚಿಕ್ಕದಾಗಿರೋ ಉತ್ತರ ಅಥವಾ ವಿವರಿಸಿ ಉತ್ತರವನ್ನ ಹೇಳಬೇಕಾಗುತ್ತೆ. ಬಟ್ ಇವೆಲ್ಲ ಕೂಡ ಇಂಟರಾಗೇಟಿವ್ ಸೆಂಟೆನ್ಸಸ್ ಆಗಿರುತ್ತೆ. ಎಕ್ಸಾಂಪಲ್, ಆರ್ ಯು ಅ ಸ್ಟೂಡೆಂಟ್? ನೀನೊಬ್ಬ ವಿದ್ಯಾರ್ಥಿನ? ಇದಕ್ಕೆ ನಾವು ಆನ್ಸರ್ ಅನ್ನ ಎಸ್ ಅಥವಾ ನೋ ನಲ್ಲಿ ಹೇಳ್ತೀವಿ. ವೇರ್ ಆರ್ ಯು ಫ್ರಮ್? ಸೊ ಈ ಕ್ವಶನ್ಗೆ ನಾವು ನಮ್ಮ ನೇಟಿವ್ ಪ್ಲೇಸ್ ಹೆಸರನ್ನ ಹೇಳ್ಬೇಕಾಗುತ್ತೆ. ಇಲ್ಲಿ ನಾವು ಎಸ್ ಅಥವಾ ನೋ ಅಂತ ಆನ್ಸರ್ ಅನ್ನ ಹೇಳೋದಕ್ಕೆ ಸಾಧ್ಯ ಇಲ್ಲ. ಅಂಡ್ ಥರ್ಡ್ ಒನ್, ವಾಟ್ ಆರ್ ಯುವರ್ ಹಾಬೀಸ್? ನಿನ್ನ ಹವ್ಯಾಸಗಳು ಏನೇನು? ಸೊ ಹವ್ಯಾಸಗಳು ಜಾಸ್ತಿ ಇದ್ದಾಗ ನಾವು ಇನ್ ಡೀಟೇಲ್ ಅಂದ್ರೆ ವಿವರವಾಗಿ ಇದಕ್ಕೆ ಆನ್ಸರ್ ಅನ್ನ ಕೊಡ್ತೀವಿ. ಸೊ ಆಲ್ ದೀಸ್ 3 ಆರ್ ದ ಎಕ್ಸಾಂಪಲ್ಸ್ ಫಾರ್ ಇಂಟರಾಗೇಟಿವ್ ಸೆಂಟೆನ್ಸಸ್. ಸೊ ಇನ್ ನೆಕ್ಸ್ಟ್ ವಿಡಿಯೋ ವಿ ವಿಲ್ ಸ್ಟಡಿ ದ ಇಂಪೆರೇಟಿವ್ ಸೆಂಟೆನ್ಸಸ್ ಅಂಡ್ ದ ಎಕ್ಸ್ಕ್ಲಮೇಟರಿ ಸೆಂಟೆನ್ಸಸ್. ಇನ್ನೆರಡು ರೀತಿಯ ಸೆಂಟೆನ್ಸ್ ಗಳನ್ನ ನೆಕ್ಸ್ಟ್ ವಿಡಿಯೋದಲ್ಲಿ ತಿಳ್ಕೊಳ್ಳೋಣ. ಈ ವಿಡಿಯೋ ನಿಮಗೆ ಯೂಸ್ಫುಲ್ ಅನ್ಸಿದ್ರೆ ಮಿಸ್ ಮಾಡದೆ ಈ ವಿಡಿಯೋಗೊಂದು ಲೈಕ್ ಅನ್ನ ನೀಡಿ ಮತ್ತು ನನ್ನ ಚಾನಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ.